ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಮನನೊಂದ ಇಬ್ಬರು ಪ್ರೇಮಿಗಳು ಆತ್ಮಹತ್ಯೆಗೆ ಯತ್ನ. ಪೊಲೀಸ್ ಪೇದೆ ಮತ್ತು ಪಶು ಆಸ್ಪತ್ರೆಯ ಡಾಟಾ ಎಂಟ್ರಿ ಆಪರೇಟರ್ ಪ್ರೇಮ್ ಕಹಾನಿ. ಅಂತರ್ಜಾತೀಯ ಪ್ರೇಮಿಗಳ ಆತ್ಮಹತ್ಯೆಗೆ ಯತ್ನ. ಗುಡಿಬಂಡೆ ತಾಲೂಕಿನ ಸೋಮನಹಳ್ಳಿ ಪಶು ಆಸ್ಪತ್ರೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಮತ್ತು ಶಿಡ್ಲಘಟ್ಟ ಪೊಲೀಸ್ ಪೇದೆ ನಡುವೆ ಏರ್ಪಟ್ಟಿತು ಪ್ರೀತಿ. ಪೊಲೀಸ್ ಪೇದೆ ಒಕ್ಕಲಿಗ ಜನಾಂಗಕ್ಕೆ ಸೇರಿದ್ದು, ಪಶು ಆಸ್ಪತ್ರೆಯಲ್ಲಿ ಡಾಟಾ ಎಂಟ್ರಿ ಯುವತಿಯು ನಾಯಕ ಜನಾಂಗಕ್ಕೆ ಸೇರಿರುತ್ತಾರೆ. ಪ್ರೀತಿಯೋ ಅಥವಾ ಕಾಮವೋ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇಬ್ಬರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುತ್ತಾರೆ. ಪೊಲೀಸ್ ಪೇದೆ ಯುವತಿಗೆ ಅರಿಶಿನ ಕೊಂಬು ಕಟ್ಟಿ ಮದುವೆಯಾಗಿರುತ್ತಾನೆ ಎಂದು ಯುವತಿ ಆರೋಪಿಸಿದರು. ನನ್ನ ಕಡೆಯಿಂದ 10 ಲಕ್ಷ ಮಧ್ಯವರ್ತಿಗಳಿಂದ ಡಿಮ್ಯಾಂಡ್ ಮಾಡಿದ ಯುವತಿ ಎಂದು ಹೇಳಿದ ಪೊಲೀಸ್ ಪೇದೆ. ಕಳೆದ 2-3 ವರ್ಷಗಳಿಂದ ಇಬ್ಬರ ನಡುವೆ ಪರಸ್ಪರ ಪ್ರೀತಿ ಏರ್ಪಟ್ಟಿದ್ದು, ಶಿರೀಷ ಮತ್ತು ಪೊಲೀಸ್ ಪೇದೆ ತಿಮ್ಮಣ್ಣನ ನಡುವೆ ಮದುವೆಯ ತಿಕ್ಕಾಟ ನಡುವೆ ಆತ್ಮಹತ್ಯೆಗೆ ಪ್ರಚೋದನೆ ತಿರುಗಿರುತ್ತದೆ. ನನಗೆ 10 ಲಕ್ಷ ರೂಪಾಯಿ ಬ್ಲಾಕ್ ಮೇಲ್ ಮಾಡಿಸಿದ ಯುವತಿ ಎಂದು ಆರೋಪಿಸಿದ ಪೊಲೀಸ್ ಪೇದೆ ತಿಮ್ಮಣ್ಣ. ಪ್ರೀತಿಸುವುದು ನನ್ನ ಕಡೆಯಿಂದ 1.5 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾನೆ ಎಂದು ಯುವತಿಯು ಆರೋಪಿಸಿದ್ದಾರೆ. ಪ್ರೇಮಿಗಳ ಮದುವೆಗೆ ಅಡ್ಡಿಯಾಗಿರುವುದು ಜಾತಿ ಎಂಬುದನ್ನು ತಿಳಿದು ಮನನೊಂದ ಯುವತಿ. ಇದರಿಂದ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಶಾಲ್ ಚೌಸೆ ಇನ್ನೂ ಪ್ರಕರಣದಲ್ಲಿ ಕಲಿಕಾ ಹಂತದಲ್ಲಿ ತಿಳಿದು ತಕ್ಷಣ ತಮಗೆ ತಿಳಿಸಿರುತ್ತೇನೆ ಎಂದರು. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪೊಲೀಸ್ ಪೇದೆಗೆ ಕಾರ್ಯನಿರ್ವಹಿಸುತ್ತಿರುವ ಪೇದೆ ಆತ್ಮಹತ್ಯೆಗೆ ಯತ್ನ. ಪೇದೆಯು ಮೂಲತಃ ಬಾಗಲಕೋಟೆಯವರಾಗಿದ್ದು, ಇಬ್ಬರ ನಡುವೆ ಪ್ರೇಮಿಗಳ ಪ್ರಯಾಣ ಎಲ್ಲಿಂದ ಎಂಬುದು ನಿಗೂಢವಾಗಿರುತ್ತದೆ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.